ನಮ್ಮ ಮನೆಯಲ್ಲಿ ಅಂತ ಅಂದ್ರೆ ನಮ್ಮೂರಿನಲ್ಲಿ ಅಜ್ಜಿ ಹಬ್ಬನ ಮಾಡ್ತಿದ್ದಾರೆ. ಮನೆ ಊಟ ರುಚಿಯಮ್ಮಿ ಫೈನಲಿ ನಾವು ನೋಡ್ತಿದ್ರ ಅಮ್ಮನ್ನ ತಗೊಂಡು ಇವಾಗ ಹೋಗ್ತಿದೀವಿ ಅಂತ ಅಂದ್ರೆ 1 ರಿಂದ 1.5 ಕಿಲೋಮೀಟರ್ ಇರ್ಬೋದು. ಇದೆ ಸ್ವಲ್ಪ ಕರುಣೆ ಇರಲಿ. ಚಂದು ಫ್ಯಾಮ್ ಎಲ್ರಿಗೂ ಗುಡ್ ಚಾಯ್ಸ್ ಚಂದು ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಅಂತ ಅಂದ್ರೆ ನಮ್ಮೂರಿನಲ್ಲಿ ಅಜ್ಜಿ ಹಬ್ಬನ ಮಾಡ್ತಿದ್ದಾರೆ. ಅಜ್ಜಿಯನ್ನ ಹಬ್ಬನ ಯಾಕೆ ಮಾಡ್ತಾರೆ ಮತ್ತೆ ಮಣ್ಣಿನ ಕುಡಿಕೆನಲ್ಲಿ ಯಾಕೆ ಹಿಡ್ಕೊಂಡು ಹೋಗ್ತಾರೆ ಇದನ್ನೆಲ್ಲ ನಮ್ಮ ಅಜ್ಜಿಯವರು ಹೇಳ್ತಾರೆ. ಬನ್ನಿ ಇವಾಗ ಫಸ್ಟ್ ಅಮ್ಮ ಅವರು ಒಳಗಡೆ ಒಂದು ಸ್ವಲ್ಪ ಪೂಜೆಗೆ ರೆಡಿ ಮಾಡ್ಕೊಂತವ್ರೆ. ಏನೇನು ರೆಡಿ ಮಾಡಿದ್ದಾರೆ ಅಂತ ನೋಡೋಣ. ಇವಾಗ ಅಮ್ಮ ಅವ್ರು ಇಷ್ಟು ರೆಡಿ ಮಾಡಿದ್ದಾರೆ ನೋಡಿ. ದೇವ್ರ ಮನೆಯಲ್ಲಿ ಇಷ್ಟು ರೆಡಿ ಮಾಡಿದ್ದಾರೆ. ಒಂದು ಕುಡಿಕೆ ಇಟ್ಟು ಅದ್ರ ಮೇಲೆ ಏನಮ್ಮ ಅದು ಸೊಪ್ಪು, ಬೇವಿನ ಸೊಪ್ಪು, ಅದಾದ್ಮೇಲೆ ಅದೇನದು ಇದೈತಲ್ಲ ಕೆಳಗಡೆ ಅದು ಬಾಳೆ ಬಿಚ್ಚಲೆ, ಅದಾದ್ಮೇಲೆ ಹೂವು, ಮತ್ತೆ ಅದ್ರೊಳಗಡೆ ಹಾಲು ತುಪ್ಪ ಹಾಕ್ತಿವಲ್ಲ, ಹಾಲು ಮತ್ತೆ ತುಪ್ಪವನ್ನ ಹಾಕ್ಬಿಟ್ಟು ಅದನ್ನ ನೀಟಾಗಿಟ್ಟು ಅದ್ರ ಮುಂದೆ ಪ್ರಸಾದವನ್ನು ಇಡಬೇಕು. ಏನೇನು ಪ್ರಸಾದ ಇಡೋದಂತ ನೋಡೋಣಂತೆ. ನಮ್ಮ ಮನೇಲಿ ಇವತ್ತಿಷ್ಟು ಈ ತರ ಪೂಜೆ ಮಾಡಿದ್ದಾರೆ ನೋಡಿ. ಅಮ್ಮವರು ಈ ತರ ಪೂಜೆನ ಮಾಡಿದ್ದಾರೆ. ಬನ್ನಿ ಇವಾಗ ಅಜ್ಜಿಯವ್ರನ್ನ ಅಮ್ಮವ್ರ ಪೂಜೆ ಮಾಡಲಿ, ಅದಾದ್ಮೇಲೆ ನೀಟಾಗಿ ತೋರ್ಸೋಣಂತೆ. ಇವಾಗ ಬನ್ನಿ ಅಜ್ಜಿಯವ್ರನ್ನ ಕೇಳೋಣ ಯಾಕೆ ಮಾಡ್ತಾರೆ ಅಂತ. ಹೇಳೋ ಯಾಕೆ ಮಾಡ್ತಾರೋ? ದನ ಕರುಗಳು, ಆಮೇಲೆ ಅಡಾರ, ಅಮ್ಮಗಳು, ಅದು ಅಜ್ಜಿ ಅಂತಕ್ಕದ್ದು ಇಡೀ ಜಗತ್ತಿಗೆ ದನ ಕರಿ ಎಲ್ಲಕ್ಕೂ ಬಂತು. ಕೆಮ್ಮು, ನೆಗಡೆ ಪ್ರತಿಯೊಂದು ಆಗುದು. ಆಚೆ ಬರೋದು ಅವಾಗಿನ ಕಾಲದ ಜಾಸ್ತಿ ಆಗವಲ್ಲ, ಜಾಸ್ತಿ ಆಗಲ್ಲ. ಅವಾಗ ಜಾಸ್ತಿ ಆಗೋಯ್ತು. ನಮ್ಮ ಅಣ್ಣನ ಅದನ್ನ ಸ್ಟೋರಿ ಹೇಳೋಣಂತೆ. ಇದು ಪೂರ್ತಿ ಅವು ಏನೇನು ಇರುತ್ತೆ ಕೇಳಿದೆ. ಅವಾಗ ಅದಕ್ಕೆ ಆಗಿರೋ ಒಂದು ಉದ್ದೇಶದಿಂದ ಎಲ್ಲರೂ ಸಹಕರಿಸ್ಕೊಂಡು ಅಜ್ಜಿಯನ್ನು ಮಾಡ್ಕೊಂಡು ಈಗೆಲ್ಲಪ್ಪ ನಮ್ಮೊಳಗ ನೆಡಬಡಿವೆ ತಗೊಂಡೋಗ್ತೀವಿ. ಅಷ್ಟು ಮಿತಿ ಮಾಡ್ತೀವಿ. ಈಗ ಮಾಡಲ್ಲ ಆ ಥರ. ಅದನ್ನ ವರ್ಷಕ್ಕೊಂದ್ಸಲ ಮಾಡ್ಬೇಕು. ಯಾವ ಊರಾಗಾದ್ರೂ ಮಾಡ್ಬೇಕು. ಅಲ್ಲಿ ಕವರ್ ಅದನ್ನ ಸಹಕರಿಸಿ ನೇಮನಿತ್ಯದಿಂದ ನಾವು ಯುಗಾದಿ ಹಬ್ಬಕ್ಕಿಂತ ಹೆಚ್ಚಾಗಿ ಮಾಡ್ಬೇಕು. ಇದೇ ಮೇನ್ ಹಬ್ಬ ತರ ಅಮ್ಮಗೆ ಇದೆ. ಯಾಕಪ್ಪ ಅಂದ್ರೆ ಯಾವ ತರದಿಂದಲೂ ಇದು ಲಕ್ಷ್ಮಿ ಇದ್ದಂಗೆ. ಮತ್ತೆ ಇದು ಮಣ್ಣಿನ ಕುಡಿಕೆನೆ ಯಾಕೆ ಮಾಡ್ತಾರೆ? ಕುಡಿಕೆ ಇಳಿದಾಗ ಏನು ಮಾಡಕ್ಕಾಗಲ್ಲ. ಮಣ್ಣಿನ ನಾವು ದೀಪ ಇವು ನೋಡ್ಸಂಗಿಲ್ಲ. ಮಣ್ಣಿನ ದೀಪನ ಹಚ್ಬೇಕು. ಊರಿಂದ ಹೊರಗೆ ಯಾಕೆ ಇಡ್ತಾರೆ? ಆ ಊರಿಂದ ಎಲ್ಲ ಹೊರಗೆ ಅಂದ್ರೆ ಯಾಕೆ ಗಡೆ ಬಿಟ್ಟು ಯಾಕೆ ಇರ್ತದ? ಆ ಕಡೆಯಿಂದ ನಮ್ಮ ಕಡೆ ಬರಂಗಿಲ್ಲ. ಆ ಕಡೆ ಅವ್ರ ಅಮ್ಮ ಗಿಮ್ಮ ಯಾವ ಬರಂಗಿಲ್ಲ ನಮ್ಮ ಕಡೆ. ಅವ್ರು ನಮ್ಗೆ ಈ ತರ ಕಳ್ಸ ಪಾಣಿ ಮೀಟರ್ ಆ ಕಡೆ ಗಡಿ ಕಳಿಸ್ಬೇಕು. ಹಂಗೆ ಒಂದು ಊರ್ ಬಿಟ್ಟು ಒಂದು ಊರ್ನೇರು ಅವ್ರು ಮುಂದ್ಲಿನ ಊರಿಗೆ ಕಳಿಸ್ತಿರ್ಬೇಕು. ಆಮೇಲೆ ಪಾಣಿ ಮೀಟರು ರಾಜನಹಳ್ಳಿ ಗಡಿ ಕಳಿಸ್ಬೇಕು. ಹಂಗೆ ಒಂದ್ ಊರ್ ಬಿಟ್ಟು ಒಂದ್ ಊರ್ ಕಳಿಸ್ತಿರ್ಬೇಕು. ಗಡೆ ಬಿಟ್ಟು ಗಡೆ ಕಳಿಸ್ಲೇಬೇಕು. ಚನಿಗೆಯಿಂದ ಒಳಗಿತ್ತ ಅಲ್ಲಿ ದೊಡ್ಡ ಹಳ್ಳಿ ಇರ್ತಾವಲ್ಲ, ಅವರು ಚನಿಗಿರೋರು ಒಳಗೆ ಕಳಿಸ್ತಾರೆ. ಏನಂತ ಅಂದ್ರೆ ವರ್ಷಕ್ಕೊಂದ್ಸಲಿ ಯಾವುದೇ ತರ ನಮಗೆ ಅಮ್ಮಗಳು ಎದ್ದೇಳ್ತಿರ್ತೇವೆ. ಒಂದೊಂದು ಎಲ್ಲ ಗುಳ್ಳೆಗಳು ಆಗ್ತಿರ್ತವೆ ಅಥವಾ ಎಲ್ಲೇ ಹೋಗ್ತಿರ್ತೀವಿ ಬರ್ತಿರ್ತೀವಿ. ಆ ಅಮ್ಮಂದು ಒಂದು ರಕ್ಷಣೆ ಇರ್ಲಿ ವರ್ಷಕ್ಕೊಮ್ಮೆ ಅಂತ ನಾವು ಈ ಕರಿಯಮ್ಮಗಾಗಿರ್ಬೋದು ಮತ್ತೆ ಅಂತರ್ಘಟ್ಟಮ್ಮಗಾಗಿರ್ಬೋದು, ನಿಮ್ಮ ಊರಿನಲ್ಲಿ ಯಾವುದೇ ತರ ಅಮ್ಮ ಇತ್ತು ಅಂತ ಅಂದ್ರೆ ಅಲ್ಲಿಗೆ ವರ್ಷಕ್ಕೊಂದ್ಸಲಿ ಈ ಪೂಜೆಯನ್ನ ಇದನ್ನ ಮಾಡ್ತಾರೆ ಅಂತ ಹೇಳ್ತೀನಿ. ಓಕೆನಾ? ಇವಾಗ ಬನ್ನಿ ಅಮ್ಮವರು ಪೂಜೆ ಮಾಡ್ತಾರೆ. ಕೇಳಿದ್ರಲ್ಲ ಅಜ್ಜಿಯವರು ಹೇಳಿದ್ರು, ನೀಟಾಗಿ ಹೇಳಿದ್ರು. ಮಣ್ಣಿನ ಕುಡಿಕೆನೆ ಯಾಕೆ ಅಂತ ಅಂದ್ರೆ ಊರಿಂದ ಹೊರಗಡೆ ಅಲ್ಲಿ ಯಾವ್ದು ಗಿಡ ಇರುತ್ತಲ್ಲಿ ಬೇವಿನ ಮರದ ಹತ್ರನೇ ಬುಡದ ಹತ್ರನೇ ಇಡಬೇಕು. ಒಬ್ರ ಮೇಲೆ ಆ ಅಮ್ಮ ಬರುತ್ತೆ. ಅದು ಯಾವುದು ಬೇವಿನ ಮರನ ತೋರಿಸುತ್ತೆ ಆ ಬೇವಿನ ಮರದ ಹತ್ರ ಹೋಗಿ ಎಲ್ಲರೂ ಊರಿನವರು ಎಲ್ಲ ಇಟ್ಟು ಅಲ್ಲಿ ಪೂಜೆ ಮಾಡಿ ಒಂದು ಸೀರೆನ ಅದಕ್ಕೆ ಕಟ್ಟಿ ಎಲ್ಲ ನೀಟಾಗಿ ಸುತ್ತಲೂ ಪೂಜೆನ ಮಾಡಿ ಕೈ ಮುಗಿದು ಬರಬೇಕು. ಈ ಥರ ಇದೆ. ನಿಮ್ಮ ಕಡೆನೂ ಕೂಡ ಮಾಡ್ತಾರೆ ಅಂತ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಇನ್ನು ರಾತ್ರಿ ಎಲ್ಲ ಹೋಗ್ಬೇಕು. ಮಳೆ ಫುಲ್ಲು ಬಂತು ಇವತ್ತು ಚೆನ್ನಾಗಿ ಬಂತು. ಅಮ್ಮನ ಮಾಡ್ತೀವಿ ಅಂತ ಅಂದಮೇಲೆ ನಾನು ಇಷ್ಟು ದಿನದಿಂದ ನೋಡೇ ಇಲ್ಲ ಇಂಥ ಮಳೆ. ಚೆನ್ನಾಗಿ ಬಂತು ಇವತ್ತು. ನೋಡೋಣ ಬನ್ನಿ. ಇವಾಗ ಅಮ್ಮವರು ಪೂಜೆ ಮಾಡ್ತಾರೆ. ಪೂಜೆ ಆದಮೇಲೆ ಏನೇನು ಎಡೆ ಮಾಡಿದ್ದಾರೆ ಅಂತ ನೋಡೋಣ. ಇದಾದಮೇಲೆ ಇವಾಗ ಪ್ರಸಾದಕ್ಕೆ
ಕರಿಯಂಗುಡಿಗೆ ಹೋಗಿ ಪ್ರಸಾದನ ಮಾಡ್ಕೊಂಬರ್ಬೇಕು. ಆಮೇಲೆ ಆ ಅಮ್ಮನ ಕುಡಿಕೆಯನ್ನು ಆಮೇಲೆ ಒಂದ್ಸಲಿ ಸಾರಾಕ್ತಾರೆ, ಆವಾಗ ನಾವು ತಗೊಂಡು ಹೋಗೋದು. ಗೈಸ್, ಅಜ್ಜಿ ಹಬ್ಬದ ಪ್ರಯುಕ್ತ ನಮ್ಮ ಮನೆಗೆ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಊಟಕ್ಕೆ ಬನ್ನಿ ಒಂದೊಂದಾಗೆ ತೋರಿಸ್ತಾ ಹೋಗ್ತೀನಿ. ಮೊದಲ ಬಾರಿಗೆ ನೋಡ್ತಿದ್ದೀರಾ, ಫಸ್ಟಿಗೆ ಚಕ್ಲಿ ಮತ್ತೆ ಸಂಡಿಗೆಯನ್ನು ಮಾಡಿದ್ದಾರೆ. ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿದ್ದಾವೆ ಅಂತ. ಅದಾದ್ಮೇಲೆ ಕೋಸಂಬರಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಬಿಸಿ ಬಿಸಿ ರೈಸು. ಇದಾದ್ಮೇಲೆ ಇಲ್ಲೊಂದರಲ್ಲಿ ಇದು ಕುಕ್ಕರಲ್ಲಿ ರೈಸ್ ಮಾಡಿದ್ದಾರೆ, ಎಡೆ ಎಲ್ಲ ಮಾಡ್ಬೇಕಿತ್ತಲ್ಲ ಅದಕ್ಕೋಸ್ಕರ. ಇದಾದ್ಮೇಲೆ ಕಟ್ಟು ಸಾಂಬಾರು ಎಂತ ಚೆನ್ನಾಗಿದೆ ನೋಡಿ, ಯಪ್ಪ ಸಖತ್ತಾಗೈತೆ. ಟೇಸ್ಟ್ ವೈಸ್ ಮಾತ್ರ ಅಮೇಝಿಂಗ್ ಅಂತ ಹೇಳ್ಬೋದು. ಅದಾದ್ಮೇಲೆ ಇದನ್ನ ತೆಗೆದ್ರೆ ಆಹಾ ನೋಡ್ತಿರ್ಬೋದು, ಬಿಸಿ 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 ಹೋಳಿಗೆ. ಬನ್ನಿ ನೀವು ಕೂಡ ತಗೊಳ್ರಿ, ನಾನು ಏನೇನು ತೋರಿಸಿದ್ರೆ ನೀವು ಕೂಡ ಒಂದು ಸ್ವಲ್ಪ ತಗೊಳ್ರಿ. ಅದು ಹೇಳ್ತಾರಲ್ಲ, ಸಾವುಕಾರ ಮನೆ ನೋಟ ಚಂದ, ಬಡವ ಮನೆ ಊಟ ಚಂದ ಅಂತ. ಬಡವನ್ ಮನೆ ಊಟ ರುಚಿಯಮ್ಮಿ. ಸಖತ್ತಾಗೈತೆ ಗೈಸ್ ಊಟ ಮಾತ್ರ. ಇವಾಗ ಊಟ ಆಯ್ತು, ಇವಾಗ ನಾವು ಅಜ್ಜಿಯನ್ನ ತಗೊಂಡು ಹೋಗ್ಬೇಕು. ಅದು ಗಡಿಯಿಂದ, ನಮ್ಮೂರ್ ಗಡಿಯಿಂದ ಹೊರಗೆ ಇಡ್ಬೇಕು ಅಂತ ಹೇಳಿದ್ವಲ್ಲ, ಆ ಗಡಿಯಿಂದ ಹೊರಗೆ ಬರ್ಬೇಕು. ಅದಕ್ಕೋಸ್ಕರ ಹೋಗ್ತಿದ್ವಿ. ಬನ್ನಿ ಹೋಗೋಣ, ಅದೇನೇನಾಗುತ್ತೆ ಅಂತ ನೋಡೋಣ ಗೈಸ್. ನಾನು ಅಭಿ ಇವಾಗ ಒಂದು ಸ್ವಲ್ಪ ಎಲೆ ಅಡಿಕೆ ಅದನ್ನೆಲ್ಲ ಹಾಕೊಂಡು ಊಟ ಮಾಡಿದ್ವಲ್ಲ, ಹಂಗೆ ವಾಕನ್ನು ಹೋಗ್ತಿದ್ವಿ. ಏನು ಊಟ ಮಾಡಿದೆ ಅಭಿ? ಹೋಳಿಗೆ, ಕೋಸಂಬರಿ, ಪಲ್ಯ, ಹೋಳಿಗೆ ಸಾರು, ಓಹೋ ಭರ್ಜರಿ ಊಟ. ಇವಾಗ ಬನ್ನಿ, ಅಲ್ಲಿ ಕರಿಯಮ್ಮ ದೇವಸ್ಥಾನ ಹತ್ರ ಬಡಿತಾ ಇದ್ದಾರೆ ಆಲ್ರೆಡಿ. ಅಮ್ಮನ್ನೇನೋ ತಗೊಂಡು ಹೋಗ್ತಾರೆ, ನೋಡೋಣ ಎಲ್ಲಿಗೆ ತಗೊಂಡು ಹೋಗ್ತಾರೆ, ಎಷ್ಟು ದೂರ ಹೋಗ್ಬೇಕು ನಡ್ಕೊಂಡು. ತುಂಬ ದೂರ ಹೋಗ್ಬೇಕು, ಮಳೆ ಏನಿ ಬೇರೆ ಬರೋಂಗೈತೆ. ಅದಕ್ಕೋಸ್ಕರ ನಾನು ಇದನ್ನು ಜರ್ಕಿನ ಹಾಕೊಂಡಿದ್ದೀನಿ. ಬನ್ನಿ ನೋಡೋಣ. ಆಲ್ರೆಡಿ ಬಡಿತಾವ್ರೆ, ತುಂಬ ಜನ ಬಂದಿದ್ದಾರೆ ಅಂತ ಅನ್ಸುತ್ತೆ. ನಾವು ಕೂಡ ಹಿಡ್ಕೊಂಡು ಹೋಗೋಣ ಗೈಸ್. ಬನ್ನಿ, ಲೆಟ್ಸ್ ಗೋ. ಇದು ಚಿಂಟು ಅಂತ. ಬನ್ನಿ ಗೈಸ್ ಹೋಗೋಣ. ಓಕೆ ಗೈಸ್ ಫೈನಲಿ ನಾವು ನೋಡ್ತಿದ್ದೀರಾ ಅಮ್ಮನ್ನ ತಗೊಂಡು ಇವಾಗ ಹೋಗ್ತಿದ್ದೀವಿ. ಅಂತ ಅಂದರೆ 1 ರಿಂದ 1.5 ಕಿಲೋಮೀಟರ್ ಇರ್ಬೋದು. ಅಲ್ಲಿಗೆ ನೈಟ್ ಆಗೈತೆ, ತಗೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಜನ ಇದ್ದಾರೆ ನೋಡ್ಬೋದು. ಮುಂದೆ ಈ ಕಡೆ ಟ್ರ್ಯಾಕ್ಟ್ರಿನೂ ಕೂಡ ಐತೆ, ಎಲ್ಲನೂ ಕೂಡ. ಟ್ರ್ಯಾಕ್ಟ್ರಿ ಒಳಗಡೆ ಯಾರ್ಯಾರು ಬಂದಿರಲ್ಲ ಅವರವು ಅಮ್ಮನ ಕುಡಿಕೆಯನ್ನು ತಗೊಂಡು ಹೋಗ್ತಿದ್ದಾರೆ. ಇವಾಗ ನಾವು ಬಂದಿದ್ದೀವಲ್ಲ ನಮ್ಮ ಮನೆಯಿಂದ, ನಾನು ಮತ್ತು ಅಭಿಷೇಕ್ ನೋಡ್ತಿದ್ದೀರಾ, ಅಭಿಷೇಕ್ ಮತ್ತು ನಾನು ಅಮ್ಮನ್ನ ಹಿಡ್ಕೊಂಡು ಹೋಗ್ತಿದ್ವಿ. ಬನ್ನಿ ಇವಾಗ ಹೋಗೋಣ. ಅಲ್ಲಿ ಒಂದು ಪೂಜೆ ಆಗುತ್ತೆ. ಅಮ್ಮ ಮುಂದೆ ಹೋಗಿದ್ದಾರೆ ಆಲ್ರೆಡಿ, ದೇವರು ಬಂದಿರೋರು ಆಲ್ರೆಡಿ ಮುಂದೆ ಹೋಗಿದ್ದಾರೆ. ಅದು ಯಾವ ಮರ ತೋರಿಸುತ್ತೆ, ಬೇವಿನ ಮರ, ಆ ಮರದ ಹತ್ರ ಇಟ್ಟು ಬರಬೇಕು. ನೋಡ್ತಿದ್ದೀರಾ, ನಮ್ಮದು ಇದು ತಗೊಂಡು ಹೋಗ್ತಿದ್ದೀವಿ. ಅದ್ರ ಜೊತೆಗೆ ನಮ್ಮ ಕ್ಯಾಮ್ರಾಮನ್ ಆಗಿರ್ತಕ್ಕಂಥ, ಅವಾಗ ಕ್ಯಾಮ್ರಾಮನ್ ಆಗಿದ್ರಲ್ಲ ಅವರು ಚಿಂಟುನು ಕೂಡ ಇದ್ದಾರೆ. ಬನ್ನಿ ಇವಾಗ ಹೋಗೋಣ. ಇನ್ನೊಂದು ಸ್ವಲ್ಪ ದೂರ ಇದೆ ಅಂತ ಅನಿಸುತ್ತೆ, ನೋಡೋಣ. ಬನ್ನಿ ಹೋಗೋಣ. ಏನು ನಮ್ಮ ಹತ್ರನೂ ಇದೆ, ಸ್ವಲ್ಪ ಕರುಣೆ ಇರಲಿ. ಓಕೆ ಗೈಸ್, ಅಮ್ಮ ನಿಮಗೂ ಕೂಡ ಒಳ್ಳೇದು ಮಾಡಲಿ, ನಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬನ್ನಿ ಇವಾಗ ಹೋಗೋಣ. ಇನ್ನೊಂದು ಸ್ವಲ್ಪ ದೂರ ಇದೆ ಅಂತ ಅನಿಸುತ್ತೆ. ಆ ಅಮ್ಮ ಎಲ್ಲಿ ಹೋಗುತ್ತೋ ಅಲ್ಲಿ ಒಂದು ಪೂಜೆ ಹಾಕಿ ಅದಾದಮೇಲೆ ನಾವು ಹೋಗೋದು. ಈ ವರ್ಷ ಆದರೆ ಮತ್ತು ಮುಂದಿನ ವರ್ಷದ ತನಕ ನೀವು ಈ ಹಬ್ಬಕ್ಕೆ ಕಾಯಬೇಕು. ಅದಕ್ಕೋಸ್ಕರ ಇವಾಗಲೇ ಚೆನ್ನಾಗಿ ನೋಡ್ಕೊಂಬಿಡಿ ಗೈಸ್. ಓಕೆ ಗೈಸ್, ನೋಡಿದ್ರಲ್ಲ ಈ ಲಾಗ್ ಹೇಗಿತ್ತು ಅಂತ. ಅಜ್ಜಿ ಕಳಿಸಿ ಬಂದು ನೋಡಿದ್ರಲ್ಲ ಅಲ್ಲಿ ಹೇಗಿತ್ತು, ಹೇಗೆಲ್ಲ ಮಾಡಿದ್ವಿ ನಮ್ಮೂರಲ್ಲಿ ಅಂತ. ನಿಮ್ಮೂರಿನಲ್ಲಿ ಅಜ್ಜಿ ಹಬ್ಬನ ಹೇಗೆ ಮಾಡ್ತಾರೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಗಿ ಬಂದಿದ್ದು ತುಂಬಾ ಖುಷಿ ಆಯಿತು. ತುಂಬ ದೂರ ಹೋದ್ವಿ, ನಡ್ಕೊಂಡು ಹೋದ್ವಿ, ಎಲ್ಲರೂ ಹುಡುಗರೆಲ್ಲ ಮಾತಾಡಿದ್ವಿ, ಏನೇನೋ ಮಾತಾಡಿಕೊಂಡು ಹಾಗೆ ಬಂದಿದ್ದು. ನಮಗೆ ತುಂಬಾ ಖುಷಿ ಆಯಿತು. ಹಬ್ಬ ಮಾಡಿದ್ದು ಮತ್ತು ಎಲ್ಲ ಮನೇಲಿ ಒಂಥರ ಹಬ್ಬದ ವಾತಾವರಣ ಮತ್ತೆ ಬಂತು. ಇದೇ ಥರ ನೆಕ್ಸ್ಟ್ ಇರೋದು ಗಣೇಶನ ಹಬ್ಬ, ಅದಕ್ಕೆ ನೋಡೋಣಂತೆ. ಇನ್ನೂ ಚೆನ್ನಾಗಿರ್ತಕ್ಕಂಥದ್ದು ನೋಡೋಣ ಅಂತ ಹೇಳ್ತಾ ಗಣಪತಿಗಳನ್ನು ಏನೇನು ತರ್ತಾರೆ ಏನಿಲ್ಲ ಅಂತ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಇದೇ ಥರ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು.